ಇದು ಟಿವಿ9 ವಿಶೇಷ. ನಾನು ಅವಿನಾಶ್ ಶಿವನ್. ಸೂಪರ್ 4ನ ಎರಡನೇ ಪಂದ್ಯದಲ್ಲಿ ಇವತ್ತು ನಾವು ಬಾಂಗ್ಲಾನ ಫೇಸ್ ಮಾಡ್ತಾ ಇದ್ದೀವಿ. ಫಸ್ಟ್ ನಾವು ಬಾಂಗ್ಲಾ ಟೀಮ್ ಬಗ್ಗೆ ಮಾತನಾಡೋಣ. ಯಾಕಂದ್ರೆ ಬಾಂಗ್ಲಾ ಟೀಮ್ ಯಾವಾಗಲೂ ಕೂಡ ಯಾವುದೇ ಟೂರ್ನಮೆಂಟಲ್ಲಿ ಅಂಡರ್ ಡಾಗ್ಸ್ ಅಂತ ಹೇಳ್ಬೋದು. ಈ ಟೀಮ್ ಹೇಗಂತಂದ್ರೆ ಬಹಳ ಬಲಿಷ್ಠ ಟೀಮ್ಗಳನ್ನು ಕೂಡ ಇವರು ಸೋಲಿಸ್ತಾರೆ, ಕೆಲವೊಮ್ಮೆ ಡಮ್ಮಿ ಟೀಮ್ ಮೇಲೆ ಸೋಲ್ತಾರೆ. ಈ ಬಾರಿ ನಾವು ಈ ಒಂದು ಲೀಗ್ ಹಂತವನ್ನು ಕೂಡ ನೋಡಿದ್ರು ಕೂಡ ಏಷ್ಯಾ ಕಪ್ T20ಯಲ್ಲಿ ಅವರು ಆರಂಭದಲ್ಲಿ ಅವರು ಶ್ರೀಲಂಕಾ ವಿರುದ್ಧ ಸೋಲ್ತಾರೆ. ಅದಾದ್ಮೇಲೆ ಅಫ್ಘಾನಿಸ್ತಾನ ವಿರುದ್ಧ 154 ಹೊಡೆದು ಡಿಫೆಂಡ್ ಮಾಡ್ತಾರೆ. ಸೊ ಈ ಥರ ಈ ಟೀಮ್ನ ಪ್ರಿಡಿಕ್ಟ್ ಮಾಡೋಕ್ಕೆ ಸಾಧ್ಯನಿಲ್ಲ. ಹಾಗಾಗಿ ಭಾರತ ಇವರನ್ನ ಲೈಟ್ ಆಗಿ ತೆಗೆದುಕೊಳ್ಳುವಂಥ ಪ್ರಶ್ನೆನೇ ಇಲ್ಲ. ಇದುವರೆಗೆ ನಾವು ಆನ್ ಪೇಪರ್ ನೋಡಿದ್ರೆ 17 ಮ್ಯಾಚ್ ನಾವು T20 ಆಡಿದ್ದೀವಿ. 16 ಮ್ಯಾಚ್ ಇಂಡಿಯಾ ಗೆದ್ದಿದೆ, ಒಂದೇ ಒಂದು ಮ್ಯಾಚನ್ನು ಮಾತ್ರ ಬಾಂಗ್ಲಾದೇಶ್ ಗೆದ್ದಿರೋದು. ಸೊ ಇವತ್ತಿನ ಮ್ಯಾಚ್ನಲ್ಲಿ ಏನಾಗುತ್ತೆ ಅದನ್ನು ನಾವು ನೋಡಬೇಕಾಗುತ್ತೆ. ಸೊ ಬಾಂಗ್ಲಾದ ಹಾದಿಯನ್ನು ನೋಡಿದ್ರೆ ನಾವು ಲೀಗ್ ಹಂತದಲ್ಲಿ ಶ್ರೀಲಂಕಾ ವಿರುದ್ಧ ಸೋತಿದ್ರು. ಸೂಪರ್ 4 ಫಸ್ಟ್ ಮ್ಯಾಚಲ್ಲೇ ಶ್ರೀಲಂಕಾವನ್ನು ಸೋಲಿಸಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಕಾನ್ಫಿಡೆನ್ಸ್ ಹೈ ಇದೆ, ಶ್ರೀಲಂಕಾವನ್ನು ಬೀಟ್ ಮಾಡಿದ್ದೀವಿ ಅಂತ. ಆದರೆ ಇವತ್ತು ಅವ್ರ ಮುಂದೆ ಇರೋದು T20 ವರ್ಲ್ಡ್ ಕಪ್ ಚಾಂಪಿಯನ್ಸ್ ಟೀಮ್ ಇಂಡಿಯಾ. ಸೊ ಟೀಮ್ ಇಂಡಿಯಾ ಹೇಗಿದೆ? ಲಾಸ್ಟ್ ಮ್ಯಾಚನ್ನು ನೀವು ನೋಡಿದ್ರಿ, ಪಾಕಿಸ್ತಾನ ವಿರುದ್ಧ ಡಾಮಿನೇಟಿಂಗ್ ವಿಕ್ಟರಿಯನ್ನು ನಾವು ಗಳಿಸಿದ್ವಿ. ಸೊ ಅದಾದಮೇಲೆ ನಮಗೆ ಈ ಇಡೀ ಏಷ್ಯಾ ಕಪ್ T20ಲಿ ಯಾವ ತಂಡ ಕೂಡ ನಮಗೆ ಸಮನಾದಂಥ ತಂಡ ಅಂತ ಅನ್ನಿಸ್ತಾ ಇಲ್ಲ, ಯಾಕಂದರೆ ಅಷ್ಟು ಮಟ್ಟಿಗೆ ನಮ್ಮ ಪರ್ಫಾರ್ಮೆನ್ಸ್ ಇದೆ. ಹಾಗಾದರೆ ಬಾಂಗ್ಲಾ ಇವತ್ತು ಏನಾದರೂ ಟಕ್ಕರ್ ಕೊಡುತ್ತಾ? ಸೊ ಇದು ಈಗಿರುವಂಥ ಪ್ರಶ್ನೆ. ಇನ್ನು ಮೊದಲು ನಮ್ಮ 11 ಬಗ್ಗೆ ಮಾತನಾಡೋಣ. ಏನಾದರೂ ಚೇಂಜ್ ಆಗಬಹುದಾ ಅಂತ ನೋಡಿದ್ರೆ ಬಹುಶಃ ನನ್ನ ಪ್ರಕಾರ ಇವತ್ತು ಯಾವುದೇ ಚೇಂಜನ್ನು ಮಾಡೋಕ್ಕೆ ಹೋಗಲ್ಲ. ವಿನ್ನಿಂಗ್ ಟೀಮ್, ನಾವು ಬ್ಯಾಕ್ ಟು ಬ್ಯಾಕ್ ಅನ್ಬೀಟನ್ ಟೀಮ್ ಈ ಒಂದು ಸೀರೀಸಲ್ಲೇ, ನಾವು ಈ ಒಂದು ಟೂರ್ನಮೆಂಟಲ್ಲೇ ಯಾರ ಮೇಲೂ ಕೂಡ ಸೋತಿಲ್ಲ, 4ಕ್ಕೆ 4 ಕೂಡ ಗೆದ್ದಿದ್ದೀವಿ. ಹಾಗಾಗಿ ಅದೇ ಮೊಮೆಂಟಮ್ ಕ್ಯಾರಿ ಆಗಬೇಕು ಅಂತ ಟೀಮನ್ನು ಚೇಂಜ್ ಮಾಡೋದು ಬಹುತೇಕ ಡೌಟ್ ಇದೆ. ಅದೇ 11 ಹೋಗುತ್ತೆ. ಏನಾದರೂ ಈ ಮ್ಯಾಚನ್ನು ನಾವು ಗೆದ್ದಂಥ ಸಂದರ್ಭ ಗೆಲ್ತೀವಿ. ನಾವು ಗೆದ್ದ ಮೇಲೆ 2 ಗೆದ್ದ ಮೇಲೆ ಫೈನಲ್ ಬಹುತೇಕ ಪಕ್ಕ ಆಗುತ್ತೆ. 3ನೇ ಮ್ಯಾಚಿಗೆ ಶ್ರೀಲಂಕಾ ಮೇಲೆ ಏನಾದರೂ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಬುಮ್ರಾ ಅಂತ ಪ್ಲೇಯರ್ಗೆ, ಹಾರ್ದಿಕ್ ಪಾಂಡ್ಯ ಅಂತ ಪ್ಲೇಯರ್ಸ್ಗೆ ಸ್ವಲ್ಪ ರೆಸ್ಟನ್ನು ಕೊಡುವಂಥ ಕೆಲಸವನ್ನು ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಆದರೆ ಇವತ್ತು ಬಹುತೇಕ 99% ಯಾವುದೇ ಚೇಂಜಸ್ ಇರೋದಿಲ್ಲ. ಇದು 11 ವಿಚಾರ ಆಯಿತು. ಇನ್ನು ಪಿಚ್ ಹೇಗಿದೆ, ಯಾರಿಗೆ ಸಪೋರ್ಟ್ ಮಾಡುತ್ತೆ ಅಂತ ನೋಡಿದ್ರೆ ನಾವು ದುಬೈನ ಪಿಚ್ಚನ್ನು ಗಮನಿಸಿದ್ದೀವಿ. ಸಾಮಾನ್ಯವಾಗಿ ಸ್ಪಿನ್ನರ್ಸ್ಗಳಿಗೆ ಯಾರು ಸ್ವಲ್ಪ ಸ್ಲೋ ವೇರಿಯೇಷನ್ಸನ್ನು ಮಾಡ್ತಾರೆ. ಕುಲ್ದೀಪ್ ಯಾದವ್ 13 ಬಾಲಲ್ಲಿ 4 ವಿಕೆಟ್ ಗಳಿಸಿದ್ರು ಫಸ್ಟ್ ಮ್ಯಾಚಲ್ಲಿ ಇದೇ ಒಂದು ಪಿಚ್ನಲ್ಲಿ UAE ಮೇಲೆ. ಇನ್ನು ಅಕ್ಷರ್ ಪಟೇಲ್ ಹಾಗೆ ನಮ್ಮ ವರುಣ್ ಚಕ್ರವರ್ತಿ 3 ಜನ ಕಾಂಬಿನೇಷನ್ ಒಳ್ಳೆ ವರ್ಕೌಟ್ ಆಗಿದೆ ಈ ಒಂದು ಪಿಚ್ನಲ್ಲಿ. ಸೊ ಆ ಕಾರಣಕ್ಕೆ ಸ್ಪಿನ್ನರ್ಸ್ಗೆ ಅಸಿಸ್ಟೆನ್ಸ್ ಇದೆ. ಯಾರು ಚೇಸಿಂಗ್ ಮಾಡಿದ್ದಾರೆ ಅವರಿಗೆ ಇಲ್ಲಿ ಹೆಚ್ಚಿನ ಯಶಸ್ಸು ಸಿಕ್ಕಿದೆ. ಹಾಗಾಗಿ ನಾವು ಇವತ್ತು ಟಾಸ್ ಗೆದ್ರೆ ಚೇಸಿಂಗ್ ಮಾಡಿದ್ರೂ ಕೂಡ ಅಚ್ಚರಿಯಿಲ್ಲ. ಬಾಂಗ್ಲಾದೇಶ ಅವ್ರನ್ನ ಬ್ಯಾಟಿಂಗಿಗೆ ಬಿಟ್ಟು ನಾವು ಚೇಸ್ ಮಾಡ್ಬೋದು, ಆ ಒಂದು ಚಾನ್ಸಸ್ ಇದೆ. ಬ್ಯಾಟರ್ಸ್ಗಳಿಗೆ ಸೆಕೆಂಡ್ ಹಾಫ್ನಲ್ಲಿ ಸ್ವಲ್ಪ ಬಾಲ್ ನಿತ್ತು ಬರೋದ್ರಿಂದ ಚೆನ್ನಾಗಿ ನೋಡ್ಕೊಂಡು ಆಡಿದ್ರೆ, ಪಿಚ್ಚಿಗೆ ಸೆಟ್ಟಾಗಿ ಆಡಿದ್ರೆ ನೀಟಾಗಿ ಚೇಸ್ ಮಾಡ್ಕೊಬೋದು. ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ ಪಿಚ್ ಅಂಡರ್ ಲೈಟ್ಸ್. ಸೊ ಇದು ಸದ್ಯಕ್ಕೆ ಪಿಚ್ ಇರೋದು. ಇನ್ನು ಬಾಂಗ್ಲಾ ಟೀಮಲ್ಲಿ ನಾವು ನೋಡಿದ್ರೆ ಒಂದಷ್ಟು ಪ್ಲೇಯರ್ಗಳನ್ನು ಅವರು ಡಿಪೆಂಡ್ ಆಗಿದ್ದಾರೆ. ಲಿಟನ್ ದಾಸ್ ಮುಖ್ಯವಾಗಿ ಅವರ ಕ್ಯಾಪ್ಟನ್. ಸೊ ಒಂದು ನ್ಯೂಸ್ ಬರ್ತಾ ಇದೆ, ಲಿಟನ್ ದಾಸ್ ಏನೋ ಇಂಜುರಿ ಇದೆ, ಹಾಗಾಗಿ ಆಡದೆ ಇರಬಹುದು ಅಂತ. ಒಂದು ವೇಳೆ ಲಿಟನ್ ದಾಸ್ ಆಡದೇ ಇದ್ದರೆ ಪರ್ವೇಜ್ ಅವರ ಬದಲು ಟೀಮ್ ಒಳಗಡೆ ಬರ್ಬೋದು ಅಂತ ಸದ್ಯಕ್ಕೆ ಇನ್ಫಾರ್ಮೇಷನ್ ಇದೆ, ಪರ್ವೇಜ್ ಹುಸೇನ್. ಸೊ ಇನ್ನು ಉಳಿದ ಹಾಗೆ ಅವರ ಮೇನ್ ಟ್ರಂಪ್ ಕಾರ್ಡ್ ಅಂತಂದರೆ ಬ್ಯಾಟಿಂಗಲ್ಲಿ ಒಂದು ಲಿಟನ್ ದಾಸ್, ಈಗಾಗಲೇ ಹೇಳಿದಾಗೆ ಸೈಫ್ ಹಸನ್ ಒಳ್ಳೆ ನೀಟಾಗಿ ಪವರ್ ಪ್ಲೇಯಲ್ಲಿ ಸ್ಟ್ರೈಕ್ ಮಾಡುವಂಥ ಎಬಿಲಿಟಿ ಇರುವಂಥ ಪ್ಲೇಯರ್ ಸೈಫ್ ಹಸನ್. ಇನ್ನು ಟೋವಿಡ್ ರುದೋಯ್. ಸೊ ಹೃದಯ್ ಏನಿದ್ದಾರೆ ಇವರು ಪ್ರತಿ ಮ್ಯಾಚಲ್ಲೂ ಕೂಡ ನಾನಿದ್ದೀನಿ ಅಂತ ಮಿಡ್ಲ್ ಆರ್ಡ್ರಲ್ಲಿ ಒಂದು ಸ್ಟೆಬಿಲಿಟಿಯನ್ನು ತಂದಂಥ ಬ್ಯಾಟ್ಸ್ಮನ್. ಜೊತೆಗೆ ಜೇಕರ್ ಅಲಿ ಟೀಮ್ನ ಟ್ರಂಪ್ ಕಾರ್ಡ್, ಭಾಳಷ್ಟು ಕ್ರಿಟಿಕಲ್ ಸಂದರ್ಭದಲ್ಲಿ ಟೀಮ್ಗೆ ಬೆನ್ನೆಲುಬಾಗಿ ನಿಂತಹ ಪ್ಲೇಯರ್ ಜೇಕರ್ ಅಲಿ. ಸೊ ಅವರ ಒಂದು ಆಟವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಇನ್ನು ಮೆಹದಿ ಹಸನ್ ಟೀಮ್ ಇಂಡಿಯಾ ಮೇಲೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುವಂಥ ಒಬ್ಬ ಪ್ಲೇಯರ್, ಅವರು ಕೂಡ ಇದ್ದಾರೆ. ಇನ್ನು ಬೌಲಿಂಗ್ ಅಂತ ಬಂದಾಗ ಮೇನ್ ಅವರ ವೆಪನ್ ಇರೋದೇ ಮುಸ್ತಫಿಜುರ್ ರೆಹಮಾನ್. ಸೊ ಈ ಬೌಲರ್ನ ನಾವು ನೀಟಾಗಿ ಪವರ್ ಪ್ಲೇಲಿ ಆಡ್ಕೊಂಡ್ರೆ ಯಾವುದೇ ರೀತಿಯಾದ ಸಮಸ್ಯೆ ಆಗಲ್ಲ. ಹಾಗೆ ಡೆತ್ತಲ್ಲೂ ಕೂಡ ಮುಸ್ತಫಿಜುರ್ ಒಂದಷ್ಟು ಕಾಟ ಕೊಡುವಂಥ ಪ್ರಯತ್ನ ಪಡ್ತಾರೆ. ಬಟ್ ಇದು ಓವರಾಲ್. ಇನ್ನು ಸೈಫುದ್ದೀನ್ ಇದ್ದಾರೆ, ರಿಷಾದ್ ಹುಸೇನ್ ಇದ್ದಾರೆ, ತಂಜೀಮ್ ಅವ್ರನ್ನ ಅವರು ಕೆಲವು ಮ್ಯಾಚ್ನ ಆಡಿಸ್ತಾ ಇದ್ದಾರೆ, ಕೆಲವೊಂದು ಮ್ಯಾಚಲ್ಲಿ ಆಡಿಸ್ತಾ ಇಲ್ಲ. ಒಳ್ಳೆ ಟ್ಯಾಲೆಂಟ್ ಇರುವಂಥ ಬೌಲರ್, ಟಸ್ಕಿನ್ ಮೇಲೆ ಎಕ್ಸ್ಪೀರಿಯನ್ಸ್ ಮೇಲೆ ಅವರು ಹೋಗ್ತಿದ್ದಾರೆ. ಆದರೆ ತಂಜೀಮ್ ಕೂಡ ಒಳ್ಳೆ ಅಬಿಲಿಟಿ ಇರುವಂಥ ಬೌಲರ್ ಆಗಿರೋದ್ರಿಂದ ಇವತ್ತು ಟ್ರೈ ಮಾಡ್ತಾರೆ. ಅಥವಾ ಟೀಮ್ ಇಂಡಿಯಾ ಮೇಲೆ ಟಸ್ಕಿನ್ ಹಲವಾರು ಮ್ಯಾಚ್ಗಳನ್ನು ಆಡಿದ್ದಾರೆ. ಸೊ ಆ ಕಾರಣಕ್ಕೆ ಮುಸ್ತಫಿಜುರ್, ಟಸ್ಕಿನ್ ಈ ಒಂದು ಕಾಂಬಿನೇಷನನ್ನು ಟ್ರೈ ಮಾಡ್ಬೋದು. ಸೊ ಓವರಾಲ್ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ತುಂಬ ಹೈಪ್ ಇರುವಂಥ ಮ್ಯಾಚ್ ಇದು. ಯಾಕಂದರೆ ಬಾಂಗ್ಲಾದೇಶ್ ಅವರ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಸೊ ಹಲವಾರು ಬಾರಿ ಅವರು ಸರ್ಪ್ರೈಸ್ಗಳನ್ನು ದೊಡ್ಡ ದೊಡ್ಡ ಟೀಮ್ಗಳಿಗೆ ಕೊಟ್ಟಿದ್ದಾರೆ. ಟೀಮ್ ಇಂಡಿಯಾಗೂ ಕೂಡ 2007 ODI ವರ್ಲ್ಡ್ ಕಪ್ ನಿಮಗೆ ಗೊತ್ತಿರ್ಬೋದು, ಒಂದು ದೊಡ್ಡ ಶಾಕರ್ನ ಕೊಟ್ಟಂಥ ಟೀಮ್ ಇದು. ಆದರೆ ಈ ಉರ್ಸೋ ವಿಚಾರ ಬರುತ್ತಲ್ಲ, ಅದರಲ್ಲಿ ಪಾಕಿಸ್ತಾನ ಅವರು ಆದರೂ ಒಂದು ಹಂತಕ್ಕೆ ಇರ್ಬೋದು. ಆದರೆ ಬಾಂಗ್ಲಾದವ್ರು ಇದಾರಲ್ಲ, ಗೆದ್ದ ಮೇಲೆ ಭಾಳ ರೀತಿಯಾದಂಥ ನಕ್ರಾಗಳನ್ನು ಆಡ್ತಾರೆ. ಟೀಮ್ ಇಂಡಿಯಾ ಮೇಲೆ ಏನಾದರೂ ಗೆದ್ದರೆ, ಒಳ್ಳೆ ಯಶಸ್ಸು ಸಿಕ್ಕಿದ್ರೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಕಿಚಾಯಿಸೋದು, ಇದೆಲ್ಲ ಜಾಸ್ತಿ ಇದೆ. ಈ ನಾಗಿನ್ ಡ್ಯಾನ್ಸ್ ಮಾಡೋದು, ಇದು ಪುಂಗಿ ಬಂದ್ ಮಾಡಬೇಕು ನಾಗಿನ್ಗಳದ್ದು ಅಂತಂದರೆ ಇವತ್ತು ಬಾಂಗ್ಲಾನ ಡಾಮಿನೇಟಿಂಗ್ ಆಗಿ ಹೊಡಿಬೇಕು. ಆ ಮೂಲಕ ಫೈನಲ್ ಟಿಕೆಟನ್ನು ನಾವು
ಪಕ್ಕಾ ಮಾಡ್ಕೊಳ್ಬೇಕು. ಇನ್ನೊಂದು ಭಾಳ ಮುಖ್ಯ ಇಂಡಿಯಾ ಟೀಮಿಗೆ ನಮ್ಮ ಕಡೆ ಸಜೆಷನ್ ಏನು ಅಂತಂದರೆ, ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಆಗಲಿ, ಎದುರಾಳಿ ಪ್ಲೇಯರ್ಗಳು ಏನೇ ಕಿಚಾಯಿಸಲಿ, ನಿಮ್ಮ ಆಟ ನೀವು ಆಡಿ, ಬೇರೆ ಯಾವುದೇ ನಾಯ್ಸ್ಗೂ ಕೂಡ ತಲೆಗೆಡಿಸ್ಕೋಬೇಡಿ. ಫೈನಲ್ ಹೋಗ್ತೀವಿ, ಕಪ್ ಹೊಡಿತೀವಿ. ಸೊ ಇದು TV9 ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.